ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಓಂ. ಇತಶ್ಚ ನಾಯಂ ದೋಷಃ ಇತ್ಯಾಹ ಸಾಪೇಕ್ಷಾ ಚೇತಿ ಸಾಪೇಕ್ಷಾ ಚ ಹರೀಚ್ಛಯಾ ಯಾ ಪರಮೇಶ್ವರೇ ಶಬ್ದಾನಾಂ ವೃತ್ತೌ ಅರ್ಥಾಂತರಾಪೇಕ್ಷಾ ಸಾ ಚ ಭಗವದಿಚ್ಛಾ ನಿಬಂಧನೈವ ನತು ಅನನ್ಯಗತಿಕತಯಾ ಇತ್ಯತಃ ನ ತಸ್ಯಾಂ ಅಮುಖ್ಯಾರ್ಥತಾ ಪ್ರಾಪ್ತಿಃ ನ ಹಿ ಇಚ್ಛಯಾ ಪ್ರಕೃತ್ಯಾದಿಕಂ ಉಪಾದದಾನಸ್ಯ ಸೃಷ್ಟಿಃ ಪರಾಯತ್ತಾ ನಾಪಿ ಪಟುಕರಣಃ ಲೀಲಾನಿಮಿತ್ತಂ ಇಚ್ಛಯಾ ದಂಡಂ ಅವಷ್ಟಭ್ಯ ಗಚ್ಚನ್ ದಂಡಾಯತ್ತಗತಿಃ ಭವತಿ. ಹಿಂದೆ ಜ್ಯೋತಿ ಎಂಬ ಶಬ್ದವು ಭಗವದ್ವಾಚಕ ಆಗಬೇಕಾದರೆ ಜಾತಂ ಓತಂ, ಜಾತ ಶಬ್ದಕ್ಕೆ ಭಗವಂತ ಬಿಟ್ಟು ಬೇರೆ ಅರ್ಥ ಹೇಳಿ ಜಗತ್ತು, ಓತ ಶಬ್ದಕ್ಕೆ ಪ್ರವಿಷ್ಟ ಎಂಬ ಭಗವದಿತರ ಅರ್ಥವನ್ನು ಹೇಳಿ, ಹೀಗೆ ಎರಡು ಭಗವದಿತರ ಅರ್ಥದ ಅಪೇಕ್ಷೆಯಿಂದ ಜ್ಯೋತಿಷ್ ಶಬ್ದವು ಭಗವದ್ವಾಚಕ ಅಂತ ನಾವು ಹೇಳಿದೆವು. ಹಾಗಾದರೆ ಆ ಶಬ್ದವು ಭಗವದ್ವಾಚಕ ಆಗಬೇಕಾದರೆ ಇತರ ಪದಾರ್ಥಗಳ ಅಪೇಕ್ಷೆ ಬೇಕು ಅಂತಾಯಿತು. ಆ ಇತರ ಪದಾರ್ಥಗಳ ಅಪೇಕ್ಷೆಯು ಆ ಶಬ್ದಕ್ಕೆ ಭಗವದಿಚ್ಛೆಯಿಂದ ಹೊರತು ಅದು ತಾನೇ ತಾನಾಗಿ ತನ್ನ ಸಹಾಯವನ್ನು ಮಾಡಿದ್ದಲ್ಲ. ಅದಕ್ಕೆ ಉದಾಹರಣೆಯನ್ನು, ಒಂದು ಶಾಸ್ತ್ರೀಯ ಒಂದು ಲೌಕಿಕ ಉದಾಹರಣೆಯನ್ನು ಟೀಕಾಕೃತ್ಪಾದರು ಕೊಟ್ಟಿದ್ದಾರೆ. ಆಚಾರ್ಯರು ಸಾ ಅಪೇಕ್ಷಾಚ ಹರಿ ಇಚ್ಛಯ, ಆ ಜ್ಯೋತಿ ಶಬ್ದವು ಇತರ ಎರಡು ಅರ್ಥಗಳ ಅಪೇಕ್ಷೆಯಿಂದ ಭಗವದ್ವಾಚಕ ಅಂತೇನಾಗಿದೆಯೋ ಆ ಇತರ ವಸ್ತುಗಳ ಅಪೇಕ್ಷೆ ಭಗವದಿಚ್ಛೆಯಿಂದಲೇ. ಇದು ಆಚಾರ್ಯರ ವಾಕ್ಯ. ಇದನ್ನು ಸಮರ್ಥನೆ ಮಾಡಲಿಕ್ಕೆ ಟೀಕಾಕೃತ್ಪಾದರು ಒಂದು ಶಾಸ್ತ್ರೀಯ ದೃಷ್ಟಾಂತ, ಇನ್ನೊಂದು ಲೌಕಿಕ ದೃಷ್ಟಾಂತ ಕೊಟ್ಟಿದ್ದಾರೆ. ಉದಾಹರಣೆಗೆ, ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಅವನೊಬ್ಬನೇ ಸೃಷ್ಟಿ ಮಾಡೋದಲ್ಲ, ಅವನಿಗೆ ಸೃಷ್ಟಿಗೆ ಬೇಕಾದ ಸಲಕರಣೆ ಪ್ರಕೃತಿ. ಜಡವಾದ ಪ್ರಕೃತಿಯನ್ನು ಜಗತ್ತಾಗಿ ಪರಿಣಾಮಗೊಳಿಸ್ತಾನೆ. ಹಾಗಾದರೆ ಸೃಷ್ಟಿ ಮಾಡಬೇಕಾದರೆ ಅವನು ತನಗಿಂತ ಬೇರೆಯದ್ದಾದ ಒಂದು ಪ್ರಕೃತಿಯನ್ನು ಅವಲಂಬಿಸ್ತಾನೆ, ಡಿಪೆಂಡ್. ಹಾಗಾದರೆ ಪರಮಾತ್ಮನು ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟ್ ಅಂದರೆ ಪರಾಧೀನನಾದ. ಇದಕ್ಕೆ ಹಿಂದಿನೇ ಉತ್ತರ ಕೊಟ್ಟಿದ್ದಾರೆ. ತನ್ನ ಇಚ್ಛೆಯಿಂದಲೇ ಅದನ್ನು ಅನುಸರಿಸಿದ್ದಾನೆ ಹೊರತು ಅನಿವಾರ್ಯತೆಯಿಂದ ಅಲ್ಲ. ತಥಾಚ ತನ್ನ ಇಚ್ಛೆಯಿಂದ ಅನುಸರಿಸಿದಾಗ ಅವನಿಗೆ ಸ್ವಾತಂತ್ರ್ಯದ ಭಂಗ ಇಲ್ಲ.
ಇದು ಶಾಸ್ತ್ರೀಯ ದೃಷ್ಟಾಂತ. ಲೌಕಿಕ ದೃಷ್ಟಾಂತ, ಪಟುಕರಣ, ಅವನಿಗೆ ಕೈ ಕಾಲೆಲ್ಲ ಕರೆಕ್ಟಾಗಿದೆ, ಆದರೂ ವಾಕಿಂಗ್ ಹೋಗುವಾಗ ಕೈಯಲ್ಲೊಂದು ಕೋಲು ಹಿಡ್ಕೋತಾನೆ. ಅದು ಯಾಕೆ? ತನ್ನ ಇಚ್ಛೆಯಿಂದ, ಅದೇನು ಅನಿವಾರ್ಯ ಅಲ್ಲ. ಹಾಗೆ ಭಗವದ್ ಇಚ್ಛೆಯಿಂದ ಜ್ಯೋತಿಷ್ ಶಬ್ದವು ಭಗವದರ್ಥವನ್ನು ಹೇಳಬೇಕಾದರೆ ಇತರ ಪದಾರ್ಥಗಳ ಅಪೇಕ್ಷೆ ಹೊರತು ಅದು ಅನಿವಾರ್ಯ ಅನ್ನೋ ಕಾರಣದಿಂದ ಅಲ್ಲ ಅಂತ. ರಾಜೇಶ್ ಅವರೇನೋ ಪ್ರಶ್ನೆ ಕೈ ಎತ್ತಿದ್ರಿ. ತಸ್ಸಿದ್ಧಿ ತದಪೇಕ್ಷಾ ಚ. ಓಹೋ, ಅದಾಗಿಲ್ವಾ? ಓಹೋ, ಆಗಿದೆ ಅಲ್ವಾ? ರೂಢತಾನ್ಯೇಷಾಂ ಉಪಜೀವ್ಯತ್ವ ಮಾತ್ರ. ಹಾಂ ಹಾಂ ಸರಿ ಸರಿ. ನನು ಪುರಂದರಾದಿಷು ಅಪಿ ಇಂದ್ರಾದಿಶಬ್ದಾಃ ರೂಢಿಯೋಗಾಭ್ಯಾಂ ಪ್ರವೃತ್ತಾಃ ರೂಢಿಯೋಗೌ ಚ ಮುಖ್ಯವೃತ್ತಿ ಕಥ್ಯೇತೆ. ಅತಃ ಅಕ್ಷಾದಿಶಬ್ದಾನಾಂ ಇವ ಇಂದ್ರಾದಿಶಬ್ದಾನಾಂ ಉಭಯಂ ಮುಖ್ಯಾಭಿಧೇಯಂ ಯುಕ್ತಂ ನ ಈಶ್ವರ ಏವ ಇತ್ಯತ ಆಹ ಇತೋ ಹೀತಿ. ಇಂದ್ರ ಶಬ್ದಕ್ಕೆ ನಾವು ಹಿಂದೆ ಆಚಾರ್ಯರು ಇಂದ್ರನು ಉತ್ತರ, ತಸ್ಮಾದಿಂದ್ರ ಸರ್ವಸ್ಮಾದಿಂದ್ರ ಉತ್ತರ. ಇಲ್ಲಿ ಇಂದ್ರ ಶಬ್ದಕ್ಕೆ ಮುಖ್ಯಾರ್ಥ ಪರಮಾತ್ಮ, ಈ ಶಚೀಪತಿ ಅಮುಖ್ಯಾರ್ಥ ಅಂತ ಹೇಳಿದಿರಿ. ಇದು ಕರೆಕ್ಟ್ ಅಲ್ಲ. ಇಂದ್ರ ಶಬ್ದದ ಯೋಗ ಮತ್ತು ರೂಢಿ ಹೇಗೆ ಭಗವಂತನಲ್ಲಿದೆಯೋ ಅದೇ ರೀತಿ ಯೋಗ ರೂಢಿಗಳು ಪುರಂದರನಲ್ಲೂ ಇದೆ. ರೂಢಿ ಅಂದರೆ ಬಹುಲ ಪ್ರಯೋಗ. ಇಂದ್ರ ಇಂದ್ರ ಅಂದರೆ ನಮಗೆ ದೇವರು ತಿಳಿಯಲ್ಲ, ಮೊದಲು ತಿಳಿಯೋದೇ ಸ್ವರ್ಗದ ಒಡೆಯ. ಅದನ್ನ ರೂಢಿ ಇದೆ. ಯಾವ ಶಬ್ದದಿಂದ ಥಟ್ಟನೆ ಯಾವ ಅರ್ಥ ಫ್ಲ್ಯಾಶ್ ಆಗುತ್ತೋ ಅದು ರೂಢಿ. ಇನ್ನು ಯೋಗ, ಇದಿ ಪರಮೈಶ್ವರ್ಯೇ. ಐಶ್ವರ್ಯ ಅಂದರೆ ಈಶನ ಶಕ್ತಿ, ಆಳುವ ಶಕ್ತಿ, ಅದು ಅವನಿಗಿದೆ. ಯಾಕೆಂದರೆ ಸ್ವರ್ಗಲೋಕದ ಒಡೆಯ ಅವನು. ಅಂದಮೇಲೆ ಈಶನ ಶಕ್ತಿ ಅವನಿಗಿದೆ, ಯೋಗಾರ್ಥನೂ ಬಂತು. ಅಲ್ಲಿಗೆ ಭಗವಂತನಲ್ಲೂ ಯೋಗ ರೂಢಿಗಳಿದೆ, ಪುರಂದರನಲ್ಲೂ ಯೋಗ ರೂಢಿಗಳಿದೆ. ಭಗವಂತನಲ್ಲಿ ಮುಖ್ಯ, ಇಂದ್ರನಲ್ಲಿ ಅಮುಖ್ಯ. ಯಾವ ಲೆಕ್ಕಾಚಾರದಿಂದ ಮುಖ್ಯ ಅಮುಖ್ಯ ಮಾಡ್ತೀರಿ? ಉದಾಹರಣೆಗೆ ಅಕ್ಷ ಅನ್ನೋ ಶಬ್ದ ಇದೆ. ಅಕ್ಷ ಶಬ್ದಕ್ಕೆ ಏನರ್ಥ? ಎರಡರ್ಥ ಇದೆ. ಒಂದು ಇಂದ್ರಿಯಗಳು, ಅಕ್ಷ ಅಂದರೆ ಕಣ್ಣು ಮಾತ್ರ ಅಲ್ಲ. ಅಕ್ಷಯಂ ಪುರುಷಸ್ಯಾಕ್ಷಂ, ಅಕ್ಷ ಅಂದರೆ ನಾಶವಿಲ್ಲದ್ದು. ಪಂಚೇಂದ್ರಿಯಗಳಿಗೂ ಅಕ್ಷ ಅನ್ನೋ ಶಬ್ದ ಇದೆ. ದಾಳಕ್ಕೂ ಅಕ್ಷ ಶಬ್ದ ಇದೆ. ಇದರಲ್ಲಿ ಒಂದು ಮುಖ್ಯ ಒಂದು ಅಮುಖ್ಯ ಅಂತೀರ ನೀವು. ಎರಡು ಈಕ್ವಲ್ ಇಂಪಾರ್ಟೆಂಟ್ ಎರಡಕ್ಕೂ. ಅದರಂತೆ ಅಕ್ಷ ಶಬ್ದದಂತೆ ಇಂದ್ರ ಶಬ್ದಕ್ಕೂ ಎರಡರ್ಥ ಇರುವಾಗ ಬ್ರಹ್ಮನಲ್ಲಿ ಮುಖ್ಯ, ಶಚೀಪತಿಯಲ್ಲಿ ಅಮುಖ್ಯ ಅಂತ ಹೇಗೆ ಅದನ್ನು ಪರಿಗಣನೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಬಂದಾಗ ಆಚಾರ್ಯ ಹೇಳ್ತಾರೆ, ಇತೋ ಹಿ ರೂಢತಾನ್ಯೇಷಾಂ ಉಪಜೀವ್ಯತ್ವಮತ್ರ ಹಿ ಇತಃ ಅನ್ಯೇಷಾಂ ರೂಢತ. ಪರಮಾತ್ಮನಿಂದಾಗಿ ಅವನ ಸಂಕಲ್ಪದಿಂದಾಗಿ ಅವರ ರೂಢಾರ್ಥರಾದರು. ಅಷ್ಟೇ ಅಲ್ಲ, ಅತ್ರ ಉಪಜೀವ್ಯತ್ವಂ, ಇಂದ್ರನಿಗೆ ಈಶನ ಶಕ್ತಿ ಬಂದಿದ್ದು ಯಾರಿಂದ? ಬ್ರಹ್ಮನಿಂದ. ಬ್ರಹ್ಮನಿಗೆ ಈಶನ ಶಕ್ತಿ ಬಂದಿದ್ದು
ಯಾರಿಂದಲೂ ಅಲ್ಲ. ಅಲ್ಲಿಗೆ ಯೋಗನೂ ರೂಢಿನೂ ಶಚೀಪತಿಯಲ್ಲಿ ಇದೆ, ಭಗವದಧೀನವಾಗಿ ಇದೆ. ಆದ್ದರಿಂದ ಅವನು ಅಮುಖ್ಯಾರ್ಥ. ಪರಮಾತ್ಮನಲ್ಲಿ ಯೋಗ ರೂಢಿಗಳು ಮತ್ತೊಬ್ಬರ ಅಧೀನದಿಂದ ಬಂದಿದ್ದಲ್ಲ. ಅವನಿಗೆ ಯಾರೋ ಒಬ್ಬ ಹೆಸರಿಟ್ಟಿದ್ದು ಇಂದ್ರ ಅಂತ ಅಲ್ಲ. ಅವನಿಗೆ ಐಶ್ವರ್ಯ ಶಕ್ತಿ ಯಾರೋ ಅನುಗ್ರಹ ಮಾಡಿದ್ದು ಅಲ್ಲ. ಹೀಗೆ ಯೋಗ ರೂಢಿ ಎರಡು ಕಡೆಯಲ್ಲೂ ಸಮಾನ ಅಲ್ಲ. ಇಲ್ಲಿ ಭಗವದಾಯತ್ತವಾದ್ದು, ಭಗವಂತನಲ್ಲಿ ಅನನ್ಯಾಯತ್ತವಾದದ್ದು. ಆದ್ದರಿಂದ ಭಗವಂತನಲ್ಲಿ ಇಂದ್ರ ಶಬ್ದ ಮುಖ್ಯ, ಪುರಂದರನಲ್ಲಿ ಇಂದ್ರ ಶಬ್ದ ಅಮುಖ್ಯ ಅಂತ. ಇತೋಹಿ ರೂಢತಾ ಅನ್ಯೇಷಾಂ, ಅನ್ಯೇಷಾಂ ದೇವರು ಬಿಟ್ಟು ಉಳಿದವರಿಗೆ ಆ ಶಬ್ದದ ರೂಢಿ ಬಂದಿದ್ದು ಇತಃ ಪರಮಾತ್ಮನಿಂದಾಗಿ. ಉಪಜೀವ್ಯತ್ವಂ ಅತ್ರ ಹಿ, ಅತ್ರ ಅಂದರೆ ಪರಮಾತ್ಮನಲ್ಲಿ ಉಪಜೀವ್ಯವಾಗಿದೆ ಆ ಶಬ್ದದ ಅರ್ಥ. ಸತ್ಯಂ ಅಸ್ತಿ ಪುರಂದರಾದೀನಾಂ ಅಪಿ ಇಂದ್ರಾದಿಶಬ್ದ ರೂಢಿ ವಿಷಯತಾ ತಥಾಪಿ ಸಾ ಇತಃ ಅಂತ ಮೂಲದಲ್ಲಿದೆ. ಅದಕ್ಕೆ ಅರ್ಥ ಪರಮೇಶ್ವರಾದೇವಹಿ ಹಿ ಯಸ್ಮಾತ್, ಹಿ ಅನ್ನೋದಕ್ಕೆ ಅರ್ಥ ಯಸ್ಮಾತ್ ಅಂತ. ಯಸ್ಮಾಚ್ಚ ಅತ್ರ ಯೋಗ ವಿಷಯೇ, ಅತ್ರ ಅನ್ನೋದಕ್ಕೆ ಅರ್ಥ ಯೋಗದ ಬಗ್ಗೆ, ಪುರಂದರನಲ್ಲಿ ಏನು ಯೋಗ ವೃತ್ತಿ ಇದೆಯೋ ಅದರ ಬಗ್ಗೆ. ಪರಮೇಶ್ವರಸ್ಯೈವ ಉಪಜೀವ್ಯತ್ವಂ ತಸ್ಮಾತ್ ಸಯೇವ ಮುಖ್ಯಾರ್ಥಃ ನ ಪುರಂದರಾದಯಃ ಸ್ವತ ಏವ ಅನವಧಿಕ ಐಶ್ವರ್ಯಾದಿಮತಿ ಈಶ್ವರೇ ಏವ ಇಂದ್ರಾದಿಶಬ್ದಾನಾಂ ಯೋಗರೂಢಿ ತತ್ಸನ್ನಿಧಾನಾತ್ ತದಾ ಯತ್ತ ಪ್ರವೃತ್ತಿನಿಮಿತ್ತತ್ವಾತ್ ಏವ ಚ ಪುರಂದರಾದಿಷು ಪ್ರಸಿದ್ಧಂಚೈತತ್ ಯತ್ ಯತ್ಸನ್ನಿಧಾನಾತ್ ಯಚ್ಛಬ್ದ ಪ್ರತಿಪಾದ್ಯಂ ತತ್ ಅಮುಖ್ಯಂ ಅನ್ಯನ್ಮುಖ್ಯಂ ಯಥಾ ದಗ್ಧೃಶಬ್ದಸ್ಯ ಅಯಃ ಅಗ್ನಿಶ್ಚ ನ ಚ ಅಕ್ಷಾದಿಶಬ್ದಾರ್ಥಾನಾಂ ಇತರ ಅಪೇಕ್ಷಾ ಅಸ್ತಿ ಇತಿ ವೈಷಮ್ಯಂ ಇತಿ. ಪರಮಾತ್ಮನಲ್ಲಿ ರೂಢಿ ಮತ್ತೊಬ್ಬರಿಂದ ಬಂದಿದ್ದಲ್ಲ. ಇಂದ್ರ ಅನ್ನೋ ನಾಮಕರಣ ಮಾಡಿದ್ದು ಯಾವ ಅಪ್ಪನೂ ಅಲ್ಲ, ಅದು ಅನಾದಿಯಿಂದ ವೇದದಲ್ಲಿ ಬಂದ ಪರಮಾತ್ಮನ ಹೆಸರು. ಅಲ್ಲಿಗೆ ಇಂದ್ರ ಶಬ್ದ ಅನನ್ಯಾಧೀನವಾಗಿ ರೂಢವಾಗಿದೆ. ಒಂದು, ಅದಕ್ಕೆ ಅರ್ಥ ಈಶನ ಶಕ್ತಿ ಉಳ್ಳವನು. ಆ ಅರ್ಥ, ಆ ಈಶನ ಶಕ್ತಿ ಅದು ಅನವಧಿಕ ಅವನಲ್ಲಿ. ನಾವು ಈಶ್ವರರು, ನಮ್ಮ ಫ್ಯಾಮಿಲಿಗೆ, ನಮ್ಮ ಮಕ್ಕಳಿಗೆ ಸಾಧ್ಯ ಇದ್ದರೆ, ಇವತ್ತಿನ ಕಾಲದಲ್ಲೆಲ್ಲ ಹೇಳೋಕೆ ಬರೋದಿಲ್ಲ. ಇನ್ನು ರಾಜ್ಯವನ್ನು ಆಳುವವರಿಗೂ ಈಶನ ಶಕ್ತಿ ಇದೆ, ದೇಶವನ್ನು ಆಳುವವರಿಗೂ ಈಶನ ಶಕ್ತಿ ಇದೆ. ವ್ಯತ್ಯಾಸ ಇಲ್ವಾ? ನಾವೊಂದು ಕುಟುಂಬದ ಈಶರು. ಹೀಗೆ ಹೋಗ್ತಾ 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 ಕೊನೇ ಈಶ್ವರ ಯಾರು? ಪರಮಾತ್ಮ. ಅಲ್ಲಿಗೆ ಅನವಧಿಕ ಈಶನ ಶಕ್ತಿ, ಅದಕ್ಕಿಂತ ಮಿಗಿಲಾದ ಒಂದು ಈಶನ ಶಕ್ತಿ ಇಲ್ಲ. ಅನವಧಿಕ ಈಶನ ಶಕ್ತಿ ಅವನಲ್ಲಿದೆ. ಅಲ್ಲಿಗೆ ಇಂದ್ರ ಶಬ್ದದ ಅರ್ಥ ಏನು ಈಶನ ಶಕ್ತಿ ಅಂತ ಯೋಗಾರ್ಥ ಇದೆಯೋ ಅದು ಪೂರ್ಣ ಮಟ್ಟದಲ್ಲಿರೋದು ಅವನಲ್ಲಿ. ಆದ್ದರಿಂದ ಯೋಗದ ದೃಷ್ಟಿಯಿಂದಲೂ ಮುಖ್ಯ ಅರ್ಥ ಅವನು.
ಇನ್ನು ಈ ಸ್ವರ್ಗದ ಒಡೆಯ ಇಂದ್ರ ಏನಿದ್ದಾನೋ ಅವನಲ್ಲಿ ಈಶನ ಶಕ್ತಿ ಅಲ್ಪ, ಅದು ಪರಾಧೀನ. ಸ್ವರ್ಗಕ್ಕೆ ದೈತ್ಯರು ಅಟಾಕ್ ಮಾಡಿದರೆ ಇವರೆಲ್ಲ ಹೋಗೋದು ಅವನ ಹತ್ರ, ನನ್ನ ಅಧಿಕಾರ ಉಳಿಸಯ್ಯ ಅಂತ. ಆದ್ದರಿಂದ ಅವನಲ್ಲಿರುವ ಈಶನ ಶಕ್ತಿ ಭಗವಂತನ ಅಧೀನ. ಆದ್ದರಿಂದ ಆ ಶಬ್ದದ ಅಮುಖ್ಯ ಅರ್ಥ ಅವನು ಒಂದು. ಎರಡನೇದಾಗಿ ಅವನಿಗೆ ಆ ಶಕ್ತಿ ಆದರೂ ಹೇಗೆ ಬಂತು, ಸ್ವರ್ಗವನ್ನಾಳುವ ಶಕ್ತಿ? ಅವನ ಒಳಗೆ ಆ ಶಕ್ತಿ ಉಳ್ಳವನಾಗಿ ದೇವರು ಕೂತಿದ್ದಾನೆ. ಆದ್ದರಿಂದ ಅವನಿಗೆ ಆ ಶಕ್ತಿ ಬಂತು. ನಾಡ್ದು ದೇವರು ತನ್ನ ಸ್ವರೂಪವನ್ನು ಈ ಕಡೆ ತಂದ್ರೋ ಅವನಿಗೆ ಆ ಶಕ್ತಿ ಇಲ್ಲ. ಆದ್ದರಿಂದ ಇಂದ್ರ ಶಬ್ದಕ್ಕೆ ಸೆಕೆಂಡರಿ ಮೀನಿಂಗು ಪುರಂದರ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ದಗ್ಧೃ ಅನ್ನೋ ಶಬ್ದ ಇದೆ. ದಗ್ಧೃ ಅಂದರೆ ಸುಡುತ್ತೆ ಅಂತ. ಯಾವುದು ಹೇಳಿ? ಸುಡುತ್ತೆ, ಬೆಂಕಿ ಹೇಳು. ಆ ಬೆಂಕಿಯಲ್ಲಿ ಕಬ್ಬಿಣದ ಕಡ್ಡಿಯನ್ನು ಕಾಯಿಸಿ ಸುಡುತ್ತೋ ಇಲ್ವಾ? ಸುಡುತ್ತೋ ಇಲ್ವಾ? ಸುಡುತ್ತೆ ಅಂತ ಹೇಳಿದ ಕೂಡಲೇ ನೀವು ಕೊಟ್ಟ ಆನ್ಸರ್ ಯಾವುದು? ಫಸ್ಟ್ ಆನ್ಸರು. ಆಮೇಲೆ ಬೆಂಕಿಯಲ್ಲಿ ಕಡ್ಡಿಯನ್ನು ಕಾಯಿಸಿದಾಗ ಅದು ಸುಡುತ್ತೆ. ಹಾಗಾದರೆ ಸುಡುತ್ತೆ ಅನ್ನೋ ಶಬ್ದ ಮುಖ್ಯವಾಗಿ ಎಲ್ಲಿದೆ ಹೇಳಿ? ಬೆಂಕಿಯಲ್ಲಿ. ಕಬ್ಬಿಣದ ಕಡ್ಡಿ ಯಾಕೆ ಸುಡುತ್ತೆ ಹೇಳಿ? ಬೆಂಕಿ ಸೇರಿದ್ರಿಂದ. ಆ ಕಬ್ಬಿಣದ ಕಡ್ಡಿ ಥರ ಇಂದ್ರ. ಅವನಿಗೆ ಆ ಈಶನ ಶಕ್ತಿ ಯಾಕೆ ಬಂತು ಹೇಳಿ? ಒಳಗಡೆ ಅವನಿದ್ದಾನೆ. ಆದ್ದರಿಂದ ಕಬ್ಬಿಣದ ಕಡ್ಡಿಯಲ್ಲಿ ಸುಡುವ ಶಕ್ತಿಗೆ ಬೆಂಕಿ ಸೇರಿದಂತೆ ಇಂದ್ರನಲ್ಲಿ ಈಶನ ಶಕ್ತಿ ಬರಬೇಕಾದರೆ ಒಳಗಡೆ ಅವನು ಸೇರಿಕೊಂಡಿದ್ದಾನೆ. ಇದು ಇಂದ್ರ ಶಬ್ದಕ್ಕೂ ಅಕ್ಷ ಶಬ್ದಕ್ಕೂ ಇರುವ ವ್ಯತ್ಯಾಸ. ಅಕ್ಷ ಶಬ್ದಕ್ಕೂ ಡಬಲ್ ಮೀನಿಂಗ್, ದಾಳ ಇಂದ್ರಿಯ, ಒಂದಕ್ಕೆ ಒಂದು ಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟ್ ಮೀನಿಂಗ್. ಆದರೆ ಇಂದ್ರ ಶಬ್ದಕ್ಕೆ ದೇವರು ಶಚೀಪತಿ, ಡಿಪೆಂಡೆಂಟ್. ಇವನಿಂದಾಗಿ ಆ ಮೀನಿಂಗ್ ಇವನಿಗೆ ಬಂದಿದೆ. ಅಂದ ಅಕ್ಷ ಶಬ್ದದ ಉದಾಹರಣೆ ಕೊಡಬೇಡಿ, ಅಲ್ಲಿ ಎರಡೂ ಮುಖ್ಯ ಅರ್ಥ. ಇಲ್ಲಿ ದೇವರು ಮುಖ್ಯ ಅರ್ಥ, ಇಂದ್ರ ಅಮುಖ್ಯ ಅರ್ಥ. ಎಂಥ ಯೋಚನೆ ಇದೆ ನೋಡ್ರಿ ಆ ಶಬ್ದ ವಾಚ್ಯತ್ವದಲ್ಲಿ. ನನು ಏವಂ ಚೇತ್ ಈಶ್ವರಸ್ಯಾಪಿ ಅಮುಖ್ಯತ್ವಂ ಪ್ರಸಕ್ತಂ ಅರ್ಥಾಂತರಾಪೇಕ್ಷಯೈವ ತತ್ರ ಶಬ್ದ ಪ್ರವೃತ್ತೇಃ ನ ಖಲು ಜಾತಾದಿಶಬ್ದಾನಾಂ ಅನ್ಯಾರ್ಥತಾಂ ಅನಪೇಕ್ಷ್ಯ ಜ್ಯೋತಿಷ ಇತ್ಯಾದಿ ಶಬ್ದಾನಾಂ ಭಗವತಿ ಪ್ರವೃತ್ತಿ ಸಂಭವತಿ ಇತ್ಯತ ಆಹ ತಸ್ಸಿದ್ಧಿರಿತಿ. ಈ ಕಥೆ ಹೇಳ್ತೀರಾ? ಇಂದ್ರನಲ್ಲಿ ಆ ಶಬ್ದ ಬರಬೇಕಾದರೆ ಡಿಪೆಂಡೆಂಟ್ ಅವನು. ಹಾಗಾದರೆ ಭಗವಂತನಿಗೂ ಜ್ಯೋತಿಷಿ ಎಂಬ ಶಬ್ದ ಮುಖ್ಯ ಅಲ್ಲ, ಡಿಪೆಂಡೆಂಟ್. ಯಾಕೆ? ಜ್ಯೋತಿಷಿ ಎಂಬಲ್ಲಿ ಎರಡು ಸ್ಪ್ಲಿಟ್ ಮಾಡಿದಿರಿ, ಜ ಓತಿ. ಜ ಅನ್ನೋದಕ್ಕೆ ಜಾತ ಅಂತ ಅರ್ಥ, ಓತ ಅಂದರೆ ಪ್ರವಿಷ್ಟ ಅಂತ ಅರ್ಥ. ಇದು ದೇವರ ಈ ಎರಡು ಅರ್ಥಗಳು. ಈ ಎರಡು ಅರ್ಥ ಇದ್ದರೆ ಅವನು ಜ್ಯೋತಿ ಆಗ್ತಾನೆ, ಜ್ಯೋತಿಷ್ ಶಬ್ದದ ಅರ್ಥ ಆಗ್ತಾನೆ. ಹಾಗಾದರೆ ಜ್ಯೋತಿಷ್ ಶಬ್ದದಿಂದ ಅವನನ್ನು ಕರೀಬೇಕಾದರೆ ಬೇರೆ ವಸ್ತುವಿನ ಅಪೇಕ್ಷೆ ಉಂಟೋ ಇಲ್ವೋ? ಜಗತ್ತಿನ ಅಪೇಕ್ಷೆ ಇದೆ, ಓತಂ ಪ್ರವೇಶನ ಕ್ರಿಯೆಯ ಅಪೇಕ್ಷೆ ಇದೆ. ಹಾಗಾದರೆ ಬೇರೆ ಎರಡು ವಸ್ತುಗಳ ಅಪೇಕ್ಷೆಯಿಂದ ಜ್ಯೋತಿ ಅನ್ನೋ ಶಬ್ದವು ಭಗವದ್ವಾಚಕ ಆಯಿತು, ಇಂದ್ರ ಶಬ್ದ ಥರಾನೇ. ಹಾಗಾದರೆ ಜ್ಯೋತಿಷ್ ಶಬ್ದಕ್ಕೂ ಪರಮಾತ್ಮ ಮುಖ್ಯ ಅಲ್ಲ ಅಂತಂದರೆ ಅದಕ್ಕೆ ಆಚಾರ ಉತ್ತರ ತಸ್ಸಿದ್ಧಿಸ್ತದಪೇಕ್ಷಾಚ. ತಸ್ಸಿದ್ಧಿ, ಜ್ಯೋತಿಷ್ ಶಬ್ದ ವಾಚ್ಯತ್ವ ಸಿದ್ಧಿ ಏನಿದೆಯೋ ತದಪೇಕ್ಷಾ, ಅವನ ಅಪೇಕ್ಷೆಯಿಂದಲೇ
ಡಿಪೆಂಡೆಂಟ್, ಅನಪೇಕ್ಷವಾಗಿ ಅಲ್ಲ. ಬಿಡಿಸ್ತಾರೆ ಟೀಕಾಚಾರ. ಚ ಶಬ್ದ ಅವಧಾರಣೆ ತದಪೇಕ್ಷಾ ಏವ ಅಂತರ್ಥ. ನಾಯಮಸ್ತಿ ದೋಷಃ, ನೀವು ಹೇಳಿದ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಅಂತರ್ಥ ಅದಕ್ಕೆ. ಯತಃ ಪರಮಪುರುಷೇ ತತ್ತಚ್ಛಬ್ದ ಪ್ರವೃತ್ತಿ ಪ್ರತೀತಿರೇವ ಅರ್ಥಾಂತರಾಪೇಕ್ಷಾ ನತು ಪ್ರವೃತ್ತಿ ನಹಿ ಘಟಸ್ಯ ರೂಪಂ ಪ್ರದೀಪಾಪೇಕ್ಷಯಾ ಪ್ರತೀಯತೆ ಇತ್ಯೇತಾವತಾ ತದಾ ಯತ್ತಂ ಭವತಿ ಯಥಾ ಅನ್ಯತ್ರ ಶಬ್ದ ಪ್ರವೃತ್ತಿರೇವ ಪರಮೇಶ್ವರಾಪೇಕ್ಷಾ ನೈವಂ ಪರಮಾತ್ಮನಿ ವೃತ್ತೌ ಇತರಾಪೇಕ್ಷಾಂ ಕಾಮಂ ಅಪಿ ಈಕ್ಷಾಮಹೇ ಇತಿ. ವ್ಯತ್ಯಾಸ ಇದೆ ಅಂತಾರೆ ನೋಡಿ, ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ ಇಲ್ಲಿ ಅಂತ. ಜ್ಯೋತಿಷ್ ಶಬ್ದವು ಪರಮಾತ್ಮನಿಗೆ ಸಹಜವಾಗಿ ಹೆಸರು. ಅದು ಹೇಗೆ ಹೆಸರು ಅಂತ ಕೇಳಿದರೆ ತಿಳಿಸೋಕ್ಕೆ ಜಾತವಾದ್ದು ಜಗತ್ತು, ಅದು ಓತವಾಗಿದೆ ಅಂತ ನಾವು ಅದನ್ನು ನಿಮಗೆ ತಿಳಿಸಿಕೊಡ್ತೇವೆ. ಹಾಗಾದರೆ ಜಗತ್ತು ಪ್ರವೇಶ ಅನ್ನೋದರ ಅಪೇಕ್ಷೆ ಆ ಶಬ್ದದಿಂದ ಭಗವಂತನ ಪ್ರತಿಪಾದನೆ ಮಾಡಲಿಕ್ಕೆ ಅಲ್ಲ, ಹೇಗೆ ಪ್ರತಿಪಾದನೆ ಮಾಡ್ತದೆ ಅಂತ ನಾವು ತಿಳಿಯೋಕ್ಕೆ ಅದರ ಡಿಪೆಂಡೆಂಟ್. ಶಬ್ದ ಪ್ರತಿಪಾದನೆಗೆ ಅದರ ಅಪೇಕ್ಷೆ ಇಲ್ಲ, ಶಬ್ದವು ತಾನು ಹೇಳ್ತಾ ಇದೆ. ಅದು ಹೇಗೆ ಹೇಳ್ತದೆ ಅಂತ ನಮಗೆ ಐಡಿಯಾ ಕೊಡಲಿಕ್ಕೆ ಎರಡು ಬೇರೆ ಬೇರೆ ಅರ್ಥದ ಅಪೇಕ್ಷೆ ಬೇಕು. ಆದರೆ ಇಂದ್ರ ಶಬ್ದದಿಂದ ಶಚೀಪತಿ ವಾಚ್ಯ ಹೇಗೆ ಅಂತ ತಿಳಿಬೇಕಾದರೂ ದೇವರು ಬೇಕು, ಅವನು ವಾಚ್ಯನಾಗಬೇಕಾದರೂ ದೇವರು ಬೇಕು. ವಾಚ್ಯನಾಗೋದು ಬೇರೆ, ವಾಚ್ಯ ಅಂತ ತಿಳಿಯೋದು ಬೇರೆ. ತಿಳಿಯೋದು ನಾವು, ವಾಚ್ಯನಾಗೋದು ಅವನು. ಅವನು ಆ ಶಬ್ದಕ್ಕೆ ಅರ್ಥ ಆಗಬೇಕಾದರೆ ದೇವರು ಅವನ ಒಳಗಡೆ ಸೇರಿಕೊಳ್ಬೇಕು, ದೇವರವನಿಗೆ ಆ ಶಕ್ತಿಯನ್ನು ಕೊಡಬೇಕು. ಇಲ್ಲದಿದ್ದರೆ ಅವನು ವಾಚ್ಯನೇ ಆಗಲ್ಲ. ನಾಡಿದ್ದು ಅವನನ್ನು ಆ ಶಕ್ತಿಯನ್ನು ವಿಡ್ರಾ ಮಾಡಿ ಇನ್ನೊಬ್ಬನನ್ನು ದೇವರು ಕೊಡಿಸ್ಬೋದು, ಅವನ ಇಂದ್ರತ್ವ ಹೋಗ್ಬಿಡ್ಬೋದು. ಮಾಡಿದಾರಲ್ವಾ ಹಾಗೆ, ಅಲ್ಲಿ ಬಂದು ನಹುಷ ಕೂತಿದ್ದ ಅವನು. ಹೀಗಾಗಿ ಆ ಹೆಸರು ಬರಬೇಕಾದ್ರೇ ದೇವರ ಅಪೇಕ್ಷೆ ಬೇಕು. ಆದ್ದರಿಂದ ಇಂದ್ರ ಶಬ್ದ ವಾಚ್ಯತ್ವ ಪರಾಧೀನ. ಪರಮಾತ್ಮನಿಗೆ ಹೆಸರು ಬರಬೇಕಾದ್ರೆ ಬೇರೆ ಅಪೇಕ್ಷೆ ಬೇಡ. ಅದು ಹೇಗೆ ಬಂದಿದೆ, ಆ ಹೆಸರು ಅವನಿಗೆ ಯಾಕೆ ಅನ್ವರ್ಥ ತಿಳಿಬೇಕಾದರೆ ಮಾತ್ರ ಡಿಪೆಂಡೆನ್ಸು. ಆದ್ದರಿಂದ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇದೆ. ಆದರೆ ಇತಶ್ಚ ಆಯಿತು. ಅಲ್ಲಿ ಏನು ಬಂದು ಅಂದರೆ ಮುಂದಿನ ಪ್ಯಾರದಲ್ಲಿ ಹೇಳಿದ್ವಿ ಅಂದರೆ ಆ ಇತರ ಪದಾರ್ಥದ ಅಪೇಕ್ಷೆ, ಅದನ್ನು ತಿಳಿಯೋಕ್ಕೂ ಕೂಡ ಅದು ಪರಮಾತ್ಮನ ಇಚ್ಛೆಯಿಂದಲೇ ಆಗಿದ್ದು ಹೊರತು ಬಲಾತ್ಕಾರವಾಗಿ ಆಗಿದ್ದು ಅಲ್ಲ. ಆದ್ದರಿಂದಲೂ ಅವನು ಪರಾಧೀನವಾಗಿ ಜ್ಯೋತಿಷ್ ಶಬ್ದದಿಂದ ವಾಚ್ಯನಲ್ಲ ಅಂತ ಆ ಪ್ಯಾರದ ಅರ್ಥ. ಯದ್ದೇವಂ ಹರಿಸನ್ನಿಧಾನಾದಿನ ಶಬ್ದಾನಾಂ ಅನ್ಯತ್ರ ವೃತ್ತಿ ತತ್ಕಿಂ ಅಯಸೀವ ದಗ್ಧೃಶಬ್ದಸ್ಯ ಲೋಕೆ ಸರ್ವಶಬ್ದಾನಾಂ ಲಕ್ಷಣೈವ ತಥಾ ಸತಿ ಗಂಗಾತೀರಯೋಃ ಅವಿಶೇಷ ಪ್ರಸಂಗಃ ಈಕ್ಷತ್ಯಧಿಕರಣ ಉಕ್ತಾರ್ಥಸ್ಯ ಮೂಲೆ ನಿಹಿತಃ ಕುಠಾರಃ ಇತ್ಯಾಶಂಕಾಂ ಪರಿಹರನ್ ಏತನ್ಮೂಲತಯಾ ಇತ್ಯಾದಿನಾ ಉಕ್ತಂ ಅರ್ಥಂ ಉಪಸಂಹರತಿ ತಸ್ಮಾದಿತಿ. ದೊಡ್ಡ ಅಪಾಯಕ್ಕೆ ಕೈ ಹಾಕಿದಿರಿ ನೀವು ಅಂತಾರೆ. ಇಂದ್ರನಿಗೆ ಇಂದ್ರ ಅನ್ನೋ ಶಬ್ದ ಬರಲಿಕ್ಕೆ
ಇಂದ್ರ ಎಂಬ ಹೆಸರಿನ ದೇವರು ಒಳಗಡೆ ಇರೋದರಿಂದ. ಹಾಗಾದರೆ ಇಂದ್ರ ಅನ್ನೋ ಹೆಸರು ಯಾರಿಗೆ? ದೇವರಿಗೆ. ಆ ಹೆಸರಿನಿಂದ ಅವನು ಒಳಗಡೆ ಇರೋದರಿಂದ ಅವನ ಸಂಬಂಧ ಪುರಂದರನಿಗೆ ಇರೋದರಿಂದ ಅವನು ಇಂದ್ರ ಅಲ್ವಾ? ಇತ್ತಾನೆ ನಿಮ್ಮ ಅರ್ಥ. ಹಾಗಾದರೆ ಇಂದ್ರ ಶಬ್ದದ ವಾಚ್ಯಾರ್ಥ ದೇವರು, ಅವನ ಸಂಬಂಧ ಪುರಂದರನಿಗೆ ಇದೆ, ಅವನು ಇಂದ್ರ ಶಬ್ದದ ಅರ್ಥ. ಹಾಗಾದರೆ ವಾಚ್ಯಾಸ್ಥ ಸಂಬಂಧದಿಂದ ಇಂದ್ರನಿಗೆ ಇಂದ್ರ ಶಬ್ದ ಬಂತು ಅಂದರೆ ಇಂದ್ರ ಶಬ್ದ ಪುರಂದರನಿಗೆ ಲಾಕ್ಷಣಿಕ ಅಂತ ಅರ್ಥ. ನೋಡಿ, ಗಂಗಾಯಾಮ್ ಘೋಷ, ಗಂಗಾ ಶಬ್ದದ ಅರ್ಥ ಏನು? ಪ್ರವಾಹ, ಗಂಗೆಯಲ್ಲಿ ಮುಳುಗಿದೆ ಪ್ರವಾಹ. ಘೋಷ ಅಂದರೆ ಘೋಷ ಅಂದರೆ ಗುಡಿಸಲು, ಅದು ಪ್ರವಾಹದಲ್ಲಿ ಇರೋಕ್ಕಾಗಲ್ಲ. ಆವಾಗ ಗಂಗಾ ಶಬ್ದಕ್ಕೆ ಏನು ಅರ್ಥ ಮಾಡ್ತೇವೆ? ತೀರ. ಈ ತೀರ ಎಂಬ ಅರ್ಥ, ಗಂಗಾ ಶಬ್ದಕ್ಕೆ ವಾಚ್ಯಾರ್ಥ ಪ್ರವಾಹ. ಇಲ್ಲೊಂದು ಕಡೆ ಗಂಗಾ ಶಬ್ದಕ್ಕೆ ಅರ್ಥ ತೀರ. ಏನಂತ ಕರಿತೀರಿ ಆ ಅರ್ಥವನ್ನು? ಲಾಕ್ಷಣಿಕ ಅರ್ಥ. ಗಂಗೆಯ ಪ್ರವಾಹದ ಸಂಬಂಧ ತೀರಕ್ಕೆ ಇರೋದರಿಂದ ತೀರವು ಗಂಗಾ ಶಬ್ದದ ಸೆಕೆಂಡರಿ ಮೀನಿಂಗ್ ಅಂದರೆ ಲಾಕ್ಷಣಿಕ ಅರ್ಥ. ಸೇಮ್ ಆಯ್ತಲ್ಲ ಇಲ್ಲಿ. ಇಂದ್ರ ಎಂಬ ಹೆಸರಿನ ದೇವರ ಸಂಬಂಧ ಪುರಂದರನಿಗೆ ಇರೋದರಿಂದ ಅವನು ಇಂದ್ರ. ಹಾಗಾದರೆ ಇಂದ್ರ ಶಬ್ದಕ್ಕೆ ಪುರಂದರ ಲಕ್ಷ್ಯ ಅರ್ಥ ಆಯಿತು. ಇದು ಇಂದ್ರ ಒಂದು ಕಡೆ. ಈ ಪುಸ್ತಕಕ್ಕೆ ಪುಸ್ತಕ ಅನ್ನೋ ಹೆಸರು ಬಂದಿದ್ದು ಕೂಡ ಆ ಹೆಸರಿನಿಂದ ಒಳಗಡೆ ದೇವರು ಇರೋದರಿಂದ ಇದು ಪುಸ್ತಕ. ಈ ಮೇಜಿಗೆ ನೀವು ಕನ್ನಡ ಗಿರಣ ತರೋದು ಬೇಡ, ನಾವು ಪುಸ್ತಕ ಬೇಡ, ಬುಕ್ ಪುಸ್ತಕಂ ಅದು ಸಂಸ್ಕೃತ ಶಬ್ದ. ಈ ಮೇಜಿಗೆ ಅಂದರೆ ಆಸನಕ್ಕೆ ಆಸನ ಅನ್ನೋ ಹೆಸರಿನಿಂದ ಒಳಗಡೆ ದೇವರಿದ್ದಾನೆ, ಆದ್ದರಿಂದ ಇದಕ್ಕೆ ಆ ಹೆಸರು. ನಮಗೆಲ್ಲ ಮನುಷ್ಯ ಅಂತ ಹೆಸರು, ಅಂದರೆ ಮನುಷ್ಯ ಪುರುಷ. ಪುರುಷ ಅನ್ನೋ ಹೆಸರಿನಿಂದ ಒಳಗಡೆ ದೇವರು ಇರೋದರಿಂದ ನಾವೆಲ್ಲ ಪುರುಷ ಶಬ್ದ ವಾಚ್ಯರು. ಹಾಗಾದರೆ ಲೌಕಿಕವಾದ ದೇವರನ್ನು ಬಿಟ್ಟು ಉಳಿದೆಲ್ಲ ವಸ್ತುಗಳು ಕೂಡ ಸಂಸ್ಕೃತದ ಶಬ್ದಕ್ಕೆ ಸೆಕೆಂಡರಿ ಮೀನಿಂಗ್ ಅಂದರೆ ಲಕ್ಷ್ಯಾರ್ಥ. ಎಲ್ಲ ಶಬ್ದಗಳು, ಸಂಸ್ಕೃತದ ಯಾವುದೇ ಶಬ್ದ ತಗೊಳ್ಳಿ, ಅದಕ್ಕೆ ಮುಖ್ಯ ಅರ್ಥ ಪರಮಾತ್ಮ, ಅದರ ಲಾಕ್ಷಣಿಕ ಅರ್ಥ ಉಳಿದ ವಸ್ತುಗಳು. ಹೀಗೆ ಹೇಳಿಬಿಟ್ರೆ ಈಕ್ಷತೀರ್ನಾ ಶಬ್ದಂ ಅನ್ನೋ ಸೂತ್ರದಲ್ಲಿ ಆಚಾರ್ಯ ಏನು ಹೇಳಿದ್ದಾರೆ ಅಂದರೆ, ಒಂದು ವಸ್ತುವಿಗೆ ಒಂದಾದರೂ ಶಬ್ದ ವಾಚಕ ಇದ್ದರೆ ಇನ್ನೊಂದು ಶಬ್ದವನ್ನು ಲಾಕ್ಷಣಿಕ ಅಂತ ಹೇಳ್ಬೋದು ಅಂತ. ಒಂದೂ ವಾಚಕ ಶಬ್ದ ಇಲ್ಲದಿದ್ದರೆ ಅದು ಲಾಕ್ಷಣಿಕ ಆಗಲ್ಲ ಅಂತ ಅಲ್ಲಿ ಥಿಯರಿ. ನೋಡಿ, ತೀರ ಅದು ಗಂಗಾ ಶಬ್ದದಿಂದ ಲಕ್ಷ್ಯ, ಆದರೆ ತೀರಕ್ಕೆ ವಾಚಕವಾದ ಒಂದು ಶಬ್ದ ಇದೆ. ಯಾವುದು? ತೀರ, ಗಂಗಾ ತೀರ. ಅಲ್ಲಿಗೆ ಒಂದು ವಸ್ತುವು ಒಂದು ಶಬ್ದದಿಂದ ಲಾಕ್ಷಣಿಕ ಆಗಬೇಕಾದ್ರೆ ಅದಕ್ಕೆ ವಾಚಕವಾದ ಇನ್ನೊಂದು ಶಬ್ದ ಇರಬೇಕು. ಇದು ಥಿಯರಿ. ಈಕ್ಷತೆಯರು ಶಬ್ದ ಮೇಲೆ ಬಿಲ್ಡಪ್ ಮಾಡಿದ್ದೇವೆ. ಆ ಥಿಯರಿಗೆ ಕುಠಾರ, ಮೂಲೆ ನಿಹಿತ ಕುಠಾರ, ಹೊಡೆದು ಉರುಳಿಸಿದ್ರಿ ಅದನ್ನು. ಯಾವ ಶಬ್ದವೂ ಕೂಡ ಪ್ರಾಪಂಚಿಕ ವಸ್ತುಗಳಿಗೆ ವಾಚಕವಾದ್ದು ಇಲ್ಲವೇ ಇಲ್ಲ ಅಂದ್ರಿ. ಅಲ್ಲಿಗೆ ಹೋಯ್ತಾ? ವಾಚಕ ಶಬ್ದವೇ ಪ್ರಪಂಚದಲ್ಲಿ ಯಾವುದಕ್ಕೂ ಇಲ್ಲ ಅಂದಮೇಲೆ ಒಂದಾದರೂ ವಾಚಕ ಶಬ್ದ ಇರಬೇಕು ಅನ್ನೋ ರೂಲ್ಸ್ ಹೋಯಿತು. ಮೂಲೆ ನಿಹಿತ ಕುಠಾರ. ಇದಕ್ಕೆ ಆಚಾರ್ಯರ ಉತ್ತರ, ಮುಂದಿನ ವ್ಯಾಖ್ಯಾನ. ತಸ್ಮಾತ್ ಪರಮ ಮುಖ್ಯತ್ವಂ ವಿಷ್ಣು ಅನ್ಯತ್ರ ಮುಖ್ಯತಾ. ನೀವು ತಪ್ಪು ತಿಳಿದಿದ್ದೀರಿ. ಪರಮಾತ್ಮನಲ್ಲಿ ಎಲ್ಲ ಶಬ್ದಗಳು ಮುಖ್ಯ, ಉಳಿದ ಕಡೆ ಲಕ್ಷಣ ಅಲ್ಲ. ಅಮುಖ್ಯ ಅಂತ ನಾವು ಹೇಳಿದರೆ ಲಕ್ಷಣ ಅಂತ ಅರ್ಥ ಅಲ್ಲ. ಮತ್ತು ಪರಮಾತ್ಮನಲ್ಲಿ ಎಲ್ಲ ಶಬ್ದಗಳಿಗೂ ಪರಮ ಮುಖ್ಯ ವೃತ್ತಿ, ಉಳಿದ ಕಡೆಗಳಿಗೆ ಲಕ್ಷಣ ಅಂತ ಅರ್ಥ ಅಲ್ಲ. ಅಲ್ಲಿಗೆ ಗಂಗಾ ಶಬ್ದಕ್ಕೆ ತೀರ ಅನ್ನೋ ಅರ್ಥ ಆದಂತೆ
ಇಂದ್ರ ಶಬ್ದಕ್ಕೆ ಪುರಂದರನು ಲಾಕ್ಷಣಿಕ ಅರ್ಥ ಅಲ್ಲ, ಅವನು ವಾಚ್ಯಾರ್ಥನೇ. ಯಾಕೆ? ಆ ಶಬ್ದ ಏನು ಹೇಳುತ್ತೆ? ಈಶನ ಶಕ್ತಿ ಅದು ಅವನಲ್ಲಿ ಇದೆ, ಅದು ಅವನಲ್ಲಿ ಇದೆ. ಆ ಶಕ್ತಿಯುಳ್ಳ ಪರಮಾತ್ಮನೂ ಇದ್ದಾನೆ. ಆದ್ದರಿಂದ ಗಂಗಾ ಶಬ್ದಕ್ಕೆ ತೀರ ಅನ್ನೋ ಅರ್ಥ ಬಂದಂತೆ ಅಲ್ಲ, ತೀರದಲ್ಲಿ ವಾಚ್ಯಾರ್ಥದ ಸಂಬಂಧ ಮಾತ್ರ ಇದೆ, ಅಲ್ಲಿ ಗಂಗಾತ್ವ ಇಲ್ಲ. ಆದರೆ ಪುರಂದರನಲ್ಲಿ ವಾಚ್ಯಾರ್ಥನಾದ ಪರಮಾತ್ಮನ ಸಂಬಂಧವೂ ಇದೆ. ಇಂದ್ರ ಶಬ್ದವು ಏನು ಹೇಳುತ್ತೋ ಈಶನ ಶಕ್ತಿ ಅದು ಅವನಲ್ಲಿದೆ. ಅಂದಮೇಲೆ ಆ ಶಬ್ದ ಹೇಳುವ ಅರ್ಥ ಅವನಲ್ಲಿ ಇದ್ದ ಮೇಲೆ, ಪ್ರವೃತ್ತಿ ನಿಮಿತ್ತ ಇದ್ದ ಮೇಲೆ ಅವನು ಏನಾಗಬೇಕು? ಮುಖ್ಯಾರ್ಥನೇ ಆಗಬೇಕು. ಅಲ್ಲಿಗೆ ಮುಖ್ಯಾರ್ಥ ಅವನು, ಪರಮ ಮುಖ್ಯಾರ್ಥ ಪರಮಾತ್ಮ. ಉದಾಹರಣೆಗೆ ನೋಡ್ರಿ, ಇವಾಗ ಪ್ರಪಂಚದಲ್ಲಿ ಮೊದಲನೇ ಶ್ರೀಮಂತ ಅಂತ ನಮ್ಮ ಅದಾನಿ 5ನೇ ಶ್ರೀಮಂತ ಅಂತ ಲೆಕ್ಕಾಚಾರ ಹಾಕ್ತಾರೆ. ಹಾಗಾದರೆ 1 2 3 4 ಇರಬೇಕಲ್ಲ, ಇವನು 5th. ಅವನು ಇವನು ಶ್ರೀಮಂತನೇ, ಇವನು ಶ್ರೀಮಂತನೇ, ಇವನು ಶ್ರೀಮಂತನೇ, ಇವನು ಶ್ರೀಮಂತನೇ. ಹಾಗಾದರೆ 1 2 3 4 ಹಾಗೆ ಲೆಕ್ಕಾಚಾರ ಹಾಕಿದ್ರಿ. ಇವನು ಪರಮ ಶ್ರೀಮಂತ, ಇವನು ಶ್ರೀಮಂತ. ಯಾಕೆ? ಶ್ರೀಮಂತ ಅನ್ನೋ ಶಬ್ದದ ಅರ್ಥ ದುಡ್ಡಿರುವವನು ಅಂತ. ಆ ಐಶ್ವರ್ಯ, ಶ್ರೀಮಂತಿಕೆ ಎಲ್ಲರಿಗಿಂತ ಹೆಚ್ಚು ಯಾರಲ್ಲಿದೆ? ಆ ಫಸ್ಟ್ ಯಾರಿದಾನ ಅವನಲ್ಲಿ. ಆಮೇಲೆ 5ನೇ ಹೆಚ್ಚುತನ ಇವನಲ್ಲಿದೆ. ಸೊ ಶ್ರೀಮಂತ ಶಬ್ದಕ್ಕೆ ಇವನು ಮುಖ್ಯಾರ್ಥ ಹೌದಲ್ಲೋ, ಇವನು ಮುಖ್ಯಾರ್ಥ ಹೌದಲ್ಲೋ, ಆದರೆ ಇವನು ಪರಮ ಮುಖ್ಯಾರ್ಥ, ಇವನು ಮುಖ್ಯಾರ್ಥ. ಹಾಗೆ ಇಂದ್ರ ಶಬ್ದಕ್ಕೆ ಪರಮ ಮುಖ್ಯಾರ್ಥ ಪರಮಾತ್ಮ, ಅವನಲ್ಲಿ ಪೂರ್ಣ ಈಶನ ಶಕ್ತಿ ಇದೆ. ಪುರಂದರನಲ್ಲಿ ಒಂದು ಲೋಕದ ಮಟ್ಟಿಗೆ ಈಶನ ಶಕ್ತಿ ಇದೆ. ಆದ್ದರಿಂದ ಅವನು ಮುಖ್ಯಾರ್ಥ, ಇವನು ಪರಮ ಮುಖ್ಯಾರ್ಥ. ಲಾಕ್ಷಣಿಕ ಅಂತರಬೇಡ್ರಿ, ಅದು ಇದೆ, ಅದು ಇದೆ. ಅಂತರ್ಯಾಮಿಯಾಗಿ ಪರಮಾತ್ಮ ಇರ್ತಾನೆ, ಅವನ ಸಂಬಂಧವೂ ಇದೆ. ಅಷ್ಟೇ ಅಲ್ಲ, ಅವನಲ್ಲಿ ಆ ಪ್ರವೃತ್ತಿ ನಿಮಿತ್ತನೂ ಇದೆ ಭಗವತ್ ಪ್ರಸಾದದಿಂದ. ಈ ರೂಢಿ ಬಗ್ಗೆ ನಾವು ಇಲ್ಲಿ ಮಾತಾಡ್ತಾ ಇಲ್ಲ, ಯೋಗದ ಬಗ್ಗೆ ಮಾತನಾಡ್ತಿದ್ದೇವೆ. ಹೌದು. ಯಾರು ಉಪೇಂದ್ರ? ಯಾರು ಹೇಳಿ? ವಾಮನ. ಯಾಕೆಂದರೆ ಸ್ವರ್ಗದ ಐಶ್ವರ್ಯ ಹೋದಾಗ, ಬಲಿಯ ಪಾಲಾದಾಗ ವಾಮನ ರೂಪದಿಂದ ಬಂದು ಭಗವಂತ ಆ ಐಶ್ವರ್ಯವನ್ನು ಇಂದ್ರನಿಗೆ ಕೊಟ್ಟ. ಅಲ್ಲಿಗೆ ಆವಾಗ ಇಂದ್ರನೂ ಇದ್ದ. ಅವನ ಜೊತೆಯಲ್ಲಿ ನೀವೆಲ್ಲ DCM ಅಂತ ಮಾಡೋಲ್ಲ, CM DCM ದೇವರು ನೋಡಿ, ಅವನ ವಿನಯ ನೋಡ್ರಿ. ಅವನು CMಗೂ CM, ಅವನು DCM ಆಗ ಎಲ್ಲಿ ಗೊತ್ತಾ? ಅಷ್ಟೆ. ನ ಅಯಸಿ ದಗ್ಧೃಶಬ್ದಸ್ಯ ಇವ ಇಂದ್ರಾದಿಶಬ್ದಾನಾಂ ಪುರಂದರಾದಿಷು ಲಕ್ಷಣೈವ. ಕಬ್ಬಿಣದ ಶಲಾಕೆಯಲ್ಲಿ ಸುಡುತ್ತೆ ಅನ್ನೋ ಶಬ್ದ ಲಾಕ್ಷಣಿಕ. ಸುಡೋದು ಬೆಂಕಿ. ಕಬ್ಬಿಣ ಸುಡುತ್ತೆ ಅಂದರೆ ಕಬ್ಬಿಣದಲ್ಲಿರುವ ಬೆಂಕಿ ಸುಡುತ್ತದೆ ಅಂತ ಅರ್ಥ. ನಮಗೆ ಅಷ್ಟೆಲ್ಲ ಹೇಳುವ ವ್ಯವಧಾನ ಇಲ್ಲ, ಕಬ್ಬಿಣ ಸುಡ್ತು ಅಂದ್ಬಿಡ್ತೇವೆ ನಾವು, ಅದು ಲಾಕ್ಷಣಿಕ ಪ್ರಯೋಗ. ಹಾಗೆ ಇಂದ್ರ ಶಬ್ದವು ಲಾಕ್ಷಣಿಕ ಅಲ್ಲ ಪುರಂದರನಲ್ಲಿ. ರೂಢೇಹೇ ಅಭಿಧಾನಾದಿ ಸಿದ್ಧತ್ವಾತ್. ಇಂದ್ರ ಶಬ್ದದ ರೂಢಿ ಇಂದ್ರನಲ್ಲಿದೆ ಅಂತ. ಅಭಿಧಾನ ಅಂದರೆ ಕೋಶ, ಕೋಶದಿಂದ ಸಿದ್ಧ ಆಗಿದೆ. ಯೋಗ ನಿಮಿತ್ತಸ್ಯ ಚ ಪರಮೈಶ್ವರ್ಯಾದೇಹೇ ಸದ್ಭಾವಾತ್. ಇನ್ನು ಆ ಶಬ್ದವು ಯೌಗಿಕ ಆಗಲಿಕ್ಕೆ ನಿಮಿತ್ತ ಏನು? ಪರಮ ಐಶ್ವರ್ಯ, ಅದು ಅವನಲ್ಲಿದೆ. ಅಂದಮೇಲೆ ಅವನು ಲಾಕ್ಷಣಿಕ ಹಾಕೋಕ್ಕೆ ಸಾಧ್ಯ ಇಲ್ಲ. ಶಬ್ದದ ಅರ್ಥ ಮೀನಿಂಗ್ ಅಲ್ಲಿ ಇದ್ದ ಮೇಲೆ ಲಾಕ್ಷಣಿಕ ಆಗಲ್ಲ ಅದು. ಕಿಂತು ಪರಮೇಶ್ವರ ವಿಷಯ ರೂಢಿಯೋಗಯೋ ಅಪರಾಧೀನತ್ವ ನಿರಂಕುಶತ್ವಾಭ್ಯಾಂ
ಪರಮೇಶ್ವರನಲ್ಲಿ ರೂಢಿ ಏನಿದೆಯೋ ಮತ್ತು ಯೋಗ ಏನಿದೆಯೋ ಇದು ಅಪರಾಧೀನ ನಿರಂಕುಶ. ಪರಮಾತ್ಮನಿಗೆ ಇಂದ್ರ ಅಂತ ಮತ್ತೊಬ್ಬರಿಂದ ಬಂದ ಹೆಸರಲ್ಲ. ಅಷ್ಟೇ ಅಲ್ಲ, ಆ ಇಂದ್ರ ಶಬ್ದದ ಐಶ್ವರ್ಯ ಏನಿದೆಯೋ ಅದು ನಿರಂಕುಶ. ಅಂದರೆ ನಿರಂಕುಶ ಅಂದರೆ ನಿರವಧಿಕ. ಅದು ಅಲ್ಪ, ಇಷ್ಟೇ ಮಿತಿ ಅಂತಿಲ್ಲ, ಅಪರಿಮಿತ. ಅದು ಅನ್ಯತ್ರ ಅಂದರೆ ದೇವರು ಬಿಟ್ಟು ಬೇರೆ ಇಂದ್ರಾದಿಗಳಲ್ಲಿ ತದಧೀನತ್ವ ಅಲ್ಪತ್ವಾಭ್ಯಾಂ, ಈ ಪುರಂದರನಲ್ಲಿ ಭಗವಂತನ ಅಧೀನವಾಗಿ ಆ ಪ್ರವೃತ್ತಿ ನಿಮಿತ್ತ ಇದೆ ಒಂದು. ಎರಡನೇದಾಗಿ ಆ ಈಶನ ಶಕ್ತಿ ಏನಿದೆಯೋ ಅದು ಭಗವಂತನ ಅಧೀನವಾಗಿದೆ ಒಂದು, ಅಲ್ಪ, ಅವನಲ್ಲಿ ಇರುವಷ್ಟು ಇಲ್ಲ. ಆದ್ದರಿಂದ ಅವನು ಅಮುಖ್ಯಾರ್ಥ ಅಂತ ಕರಿತೇವೆ ಹೊರತು ಲಾಕ್ಷಣಿಕ ಅಲ್ಲ. ಯಾಕೆ? ಅವನಲ್ಲಿ ಪರಮಾತ್ಮ ಅಧೀನವಾಗಿ ರೂಢಿನೂ ಇದೆ, ಆ ಶಬ್ದ ಹೇಳುವ ಈಶನ ಶಕ್ತಿಯೂ ಅವನಲ್ಲಿದೆ. ಆದ್ದರಿಂದ ಅವನು ಲಾಕ್ಷಣಿಕಾರ್ಥ ಅಲ್ಲ, ವಾಚ್ಯಾರ್ಥನೇ. ಮುಖ್ಯಾರ್ಥತಾಯಾಮೇವ ಅಯಂ ಮುಖ್ಯವಿಭಾಗಃ ಅಭಿಹಿತಃ. ಎರಡೂ ಮುಖ್ಯಾರ್ಥ ಅಂತಿಟ್ಕೊಂಡು ಒಂದು ಪರಮ ಮುಖ್ಯ, ಒಂದು ಮುಖ್ಯ, ಹೀಗೆ ಮಾಡಿದೆ ಹೊರತು ಒಂದು ಮುಖ್ಯ ಒಂದು ಲಾಕ್ಷಣಿಕ ಈ ಅರ್ಥದಲ್ಲಿ ನಾವು ವಿಭಾಗ ಮಾಡಿದ್ದಲ್ಲ. ತದಿದ ಮುಕ್ತಂ ಪರಮ ಮುಖ್ಯಂ ಇತಿ ಮುಖ್ಯತಾ ಇತಿ ಚ. ಮುಖ್ಯತಾ ಇಂದ್ರನಲ್ಲಿ, ಪರಮ ಮುಖ್ಯತಾ ಪರಮಾತ್ಮನಲ್ಲಿ. ಅಂದ ಗೌಣತ ಅಥವಾ ಲಕ್ಷಣ ಹೇಳಿಲ್ಲ ಆಚಾರ್ಯ. ಉಪಲಕ್ಷಣ ಚ ಗೌಣೀ ಚ ತಿಸ್ರ ಶಬ್ದಸ್ಯ ವೃತ್ತಯಃ. ಇನ್ನು ಮುಂದೆ ಪ್ರಸಂಗವಶಾತ್ ಶಬ್ದಕ್ಕೆ ವೃತ್ತಿಗಳು ಎಷ್ಟು ಅಂತ ವಿಚಾರ ಮಾಡ್ತಾರೆ. ವೃತ್ತಿಗಳು ಅಂದರೆ ಶಬ್ದಕ್ಕೂ ಅರ್ಥಕ್ಕಿರುವ ರಿಲೇಷನ್ಶಿಪ್. ಒಂದು ದೊಡ್ಡ ಸಬ್ಜೆಕ್ಟ್ ಇದು. ಬೇರೆ ಬೇರೆ ಮತದಲ್ಲಿ ಇದರಲ್ಲಿ ಕಾಂಟ್ರವರ್ಸಿ ಇದೆ. ನಮ್ಮ ಸಿದ್ಧಾಂತ ಏನು ಅಂತ ತಿಳಿಯಿರಿ ಅನ್ನೋ ಉದ್ದೇಶದಿಂದ ಆಚಾರ್ಯರು ಎಲ್ಲ ವಿಷಯದ ಬಗ್ಗೆಯೂ ಕೂಡ ಒಂದು ಹೊಸತನವನ್ನು ಕೊಟ್ಟಿರ್ತಾರೆ. ವೃತ್ತಿಯ ಬಗ್ಗೆ ಆಚಾರ್ಯರ ಕಾಂಟ್ರಿಬ್ಯೂಷನ್ ಇನ್ನು ಮುಂದೆ ಇದೆ. ಆಯಿತಾ? ವೃತ್ತಿ ಅಂದ್ರೇನು? ಶಬ್ದ ಅರ್ಥಗಳಿಗಿರುವ ರಿಲೇಷನ್ಶಿಪ್. ಅದು ಒಂದೇ ರೀತಿಯಲ್ಲ ಆ ರಿಲೇಷನ್ಶಿಪ್. ನೋಡಿ, ಉದಾಹರಣೆಗೆ ಪುಸ್ತಕ ಅನ್ನೋ ಶಬ್ದ ಇದಕ್ಕಿದೆ, ಪುಸ್ತಕಂ ಅಂತ ಕರಿತೇವೆ. ಇದು ರೂಢಿ. ಇದನ್ನು ಪುಸ್ತಕ ಅಂತ ಯಾಕೆ ಕರೀತೀರಿ ಅಂದರೆ ಕರೀತೇವಪ್ಪ, ರೂಢಿಯನ್ನು ಬಳಕೆಯಲ್ಲಿ ಬಂದಿದೆ, ಕೋಶದಲ್ಲಿದೆ, ನಾವು ಬಳಸ್ತೇವೆ, ಇಷ್ಟು ಮುಗೀತು. ನಾನು ನಿನ್ನೆ ಹೇಳಿದೆ ಪಾಚಕ ಅನ್ನೋ ಶಬ್ದ ಇದೆ. ನನಗೆ ಹೇಳ್ತೀರಾ ಪಾಚಕ ಅಂತ? ಇಲ್ಲ. ಅಡಿಗೆ ಮನೆಯಲ್ಲಿರುವವರಿಗೆ ಹೇಳ್ತೀರಿ ಪಾಚಕ ಅಂತ. ಅದಕ್ಕೊಂದು ಕಾರಣ ಇದೆ. ಪಾಚಕ ಅನ್ನೋ ಶಬ್ದವನ್ನು ಯಾಕೆ ಹೇಳ್ತೀರಿ ಅಂತ. ಅದನ್ನೇನಂತ ಕರಿತೇವೆ? ಯೋಗ. ನೋಡಿ, ಒಂದು ರೂಢಿ, ಒಂದು ಯೋಗ. ಇದು ವೃತ್ತಿ, ರೂಢಿ ವೃತ್ತಿ, ಯೋಗ ವೃತ್ತಿ. ಇನ್ನೊಂದಿದೆ ನೋಡಿ, ಪಂಕಜ. ಪಂಕ ಜ, ಎರಡು ಪಾರ್ಟಿ ಇದೆ. ಜ ಅಂದರೆ ಹುಟ್ಟೋದು, ಪಂಕ ಅಂದರೆ ಕೆಸರು. ಕೆಸರಿನಲ್ಲಿ ಹುಟ್ಟಿದ್ದು ಯಾವುದು? ಹುಳು ಹುಪ್ಪಟೆಗಳು, ಕಪ್ಪೆನೂ ಹುಟ್ಟಿದೆ. ಅದಕ್ಕೆ ಅಲ್ಲಿ ಯೋಗನೂ ಬೇಕು ಪ್ಲಸ್ ರೂಢಿನೂ ಬೇಕು. ಬರೇ ಯೋಗ ಇಟ್ಟುಕೊಂಡ್ರೆ ಕಪ್ಪೆಗೂ ಪಂಕಜ ಅನ್ಬೇಕು. ಬರೇ ರೂಢಿ ಇಟ್ಟುಕೊಂಡ್ರೆ ಕೆಸರಿನಲ್ಲಿ ಹುಟ್ಟಿದ್ದು ಅನ್ನೋ ಅರ್ಥ ಬರಲ್ಲ. ಸೊ ಎರಡು ಸೇರಿ ಆ ಶಬ್ದವು ಅರ್ಥ ಹೇಳ್ತದೆ. ಇದನ್ನು ಯೋಗ ರೂಢಿ ಅಂತೇಳಿ, ಇದನ್ನು ವೃತ್ತಿ ಅಂತ ಕರೀತಾರೆ. ಹೀಗೆ ಯೋಗ ರೂಢಿ, ಯೋಗ ರೂಢಿ ಮೂರು ಎಲ್ಲರೂ ಒಪ್ತಾರೆ ಸಾಧಾರಣ. ಯೌಗಿಕ ರೂಢಿ ಅಂತ ಇನ್ನೊಂದಿದೆ, ಇದನ್ನು ಕೆಲವರು ಒಪ್ತಾರೆ.
ನೋಡಿ, ಉದಾಹರಣೆಗೆ ಅದು ಯೋಗದಿಂದ ಒಂದು ಅರ್ಥವನ್ನು ಹೇಳುತ್ತದೆ, ರೂಢಿಯಿಂದ ಇನ್ನೊಂದು ಅರ್ಥವನ್ನು ಹೇಳುತ್ತದೆ. ಉದಾಹರಣೆಗೆ ನೋಡಿ, ಉದ್ಭಿತ್ ಅನ್ನೋ ಪದ ಇದೆ. ಉದ್ಭಿತ್ ಅಂದರೆ ಭಿತ್ವ ಉತ್ ಅಂದರೆ ಸೀಳಿ ಮೇಲಕ್ಕೆ ಬರುತ್ತೆ ಅಂತ. ಉದ್ಭಿಜ ತರುಗುಲ್ಮಾದಯ, ಈ ಮೊಳಕೆ ಬರುವ ತರು ಅಂದರೆ ಮರ ಗಿಡಗಳಿದೆಯಲ್ಲ, ಇವುಗಳನ್ನು ಉದ್ಭಿತ್ ಅಂತ ಕರೀತೇವೆ. ಅನ್ವರ್ಥ ಹೆಸರು ಅದು. ಉತು ಭಿತ್, ಅದು ಭೂಮಿಯನ್ನು ಸೀಳಿ ಮೇಲಕ್ಕೆ ಬರ್ತವೆ. ಇದು ಏನಿದು? ಯಾವ ವೃತ್ತಿ ಹೇಳಿ? ಯೋಗ. ಅವಯ ಅರ್ಥ ಹೇಳಿ. ಉದ್ಭಿದ ಯಜೇತ ಪಶುಕಾಮಃ ವೇದ ಹೇಳುತ್ತೆ. ನಿಮಗೆ ತುಂಬ ಪಶುಗಳು ಅಂದರೆ ದನ ಕರುಗಳು ನಿಮ್ಮಲ್ಲಿ ಸಮೃದ್ಧಿ ಬೇಕು ಅಂತಾದರೆ ಉದ್ಭಿತ್ ಯಾಗವನ್ನು ಮಾಡ್ರಿ ಅಂತ. ಇಲ್ಲಿ ಉದ್ಭಿತ್ ಅಂದರೆ ಏನು? ಭೂಮಿಯನ್ನು ಸೀಳಿ ಮೇಲಕ್ಕೆ ಬರೋದು ಅಂತ ಅರ್ಥನಾ? ಆ ಯಾಗಕ್ಕೊಂದು ನೇಮ್. ಇದನ್ನೇನಂತೀರಿ? ನೋಡಿ, ಉದ್ಭಿತ್ ಅನ್ನೋ ಒಂದೇ ಪದವು ಯೋಗದಿಂದ ಮರಗಿಡ ಅನ್ನೋ ಅರ್ಥ ಹೇಳ್ತದೆ, ರೂಢಿಯಿಂದ ಇನ್ನೊಂದು ಅರ್ಥವನ್ನು ಹೇಳ್ತದೆ. ಇಲ್ಲಿ ಯೋಗ ರೂಢಿಗಳಿಂದ ಹೇಳಲ್ಪಡುವ ಅರ್ಥಗಳು ಬೇರೆ ಬೇರೆ. ಪಂಕಜ ಅನ್ನಲ್ಲಿ ಯೋಗ ರೂಢಿಗಳು ಸೇರಿ ಒಂದು ಅರ್ಥವನ್ನು ಹೇಳ್ತದೆ. ಹಾಗಾದರೆ ವೃತ್ತಿಗಳು 4 ಅಂದರು. ಯೋಗ ರೂಢಿ, ಯೋಗ ರೂಢಿ, ಯೌಗಿಕ ರೂಢಿ ಅಂತ. ಈ 4ನೇದನ್ನು ಆಚಾರ್ಯ ಒಪ್ಪಲ್ಲ. ನಮ್ಮಲ್ಲಿ 3 ವೃತ್ತಿ. ಅಲ್ಲಿ ಹೇಳುವಾಗ ಆಚಾರ್ಯ ವಿಭಾಗ ಮಾಡುವಾಗ ಯೋಗಾರೂಢಿ ಯೋಗರೂಢಿ ಅಂತ ಮಾಡಲಿಲ್ಲ. ಉಪಲಕ್ಷಣ ಚ ಗೌಣೀ ಚ ತಿಸ್ರ ಶಬ್ದಸ್ಯ ವೃತ್ತಯ ಅಂದರು. ಅಲ್ಲಿ ಎಷ್ಟು ಹೇಳಿದ್ದಾರೆ ಹೇಳಿ? ಉಪಲಕ್ಷಣ ಚ ಗೌಣೀ ಚ ತಿಸ್ರ ಶಬ್ದಸ್ಯ ವೃತ್ತಯ. ಏನು ಹೇಳಿದ್ದಾರೆ ಆಚಾರ್ಯ? 3 ವೃತ್ತಿಗಳು. ಯಾವುದು? ಉಪಲಕ್ಷಣ, ಗೌಣ. ಇನ್ನೊಂದು ಬೆರಳೇ ಇಲ್ಲ ನೋಡ್ರಿ. ಅಲ್ಲಿ ಚಶಬ್ದದಿಂದ ಮುಖ್ಯ ಅಂತ ಇಟ್ಕೊಳ್ಳಿ ನೀವು. ಉಪಲಕ್ಷಣ, ಮುಖ್ಯ, ಗೌಣಿ. ಅಲ್ಲಿಗೆ ಮುಖ್ಯ, ಉಪಲಕ್ಷಣ, ಗೌಣಿ 3 ವೃತ್ತಿಗಳು ಶಬ್ದಕ್ಕೆ ಅಂತ. ಹಾಗಾದರೆ ನಮ್ಮ ರೀತಿಯಲ್ಲಿ, ಆಚಾರ್ಯ ರೀತಿಯಲ್ಲಿ ವೃತ್ತಿ, ಉಪಲಕ್ಷಣ, ಗೌಣಿ, ಮುಖ್ಯ. ಇದನ್ನು ಮುಖ್ಯ ಅಂತ ಹೇಳಿದ್ರೆ ನಾವೆರಡೇನಾಯಿತು? ಅಮುಖ್ಯ. ಅಲ್ಲಿಗೆ ಅಮುಖ್ಯ ವೃತ್ತಿಗಳು 2. ಯಾವುದು? ಉಪಲಕ್ಷಣ, ಗೌಣಿ. ಮುಖ್ಯ ವೃತ್ತಿ ಎಷ್ಟು? ಅದನ್ನು ಮುಂದೆ ಹೇಳ್ತಾರೆ. ನಾನು ಆಗಲೇ ಹೇಳಿದ್ದೇನು, ಯಾವುದ್ಯಾವುದು? ಯೋಗ ರೂಢಿ, ಯೋಗ ರೂಢಿ. ಹೀಗೆ ಮುಖ್ಯ ವೃತ್ತಿ, ಅಮುಖ್ಯ ವೃತ್ತಿ ಮೇನ್. ಆ ಅಮುಖ್ಯ ವೃತ್ತಿಯ ಕೆಟಗರಿ ಉಪಲಕ್ಷಣ, ಗೌಣಿ. ಮುಖ್ಯ ವೃತ್ತಿಯ ಸಬ್ ಡಿವಿಷನ್ ಯೋಗ ರೂಢ, ಯೋಗ ರೂಢ ಅಂತ 3. ಇದು ಆಚಾರ್ಯರ ವೃತ್ತಿ ವಿಭಾಗದ ಕ್ರಮ. ಗೌಣೀ ಚ ಇತ್ಯತಃ ಪರಂ ಇತಿ ಶಬ್ದಃ ಅಧ್ಯಾಹಾರ್ಯಃ ಅಂದರೆ ಗೌಣೀ ಚ ಇತಿ ತಿಸ್ರ ಶಬ್ದಸ್ಯ ವೃತ್ತಯಃ ಏತದೇವ ದರ್ಶಯನ್ ಪರಮಮುಖ್ಯ ಆದಿ ವೃತ್ತಿಲಕ್ಷಣಾನಿ ಆಹ ಪ್ರವೃತ್ತಿತ್ಯಾದಿನ. ಈ ಆದಿ ಇಲ್ಲಿ ಚಪದದಿಂದ, ಚ ಅನ್ನೋ ಪದದಿಂದ ಮುಖ್ಯ ವೃತ್ತಿಯನ್ನಿಟ್ಕೊಂಡು ಅದರ ಪ್ರಭೇದವನ್ನು ಪ್ರವೃತ್ತಿ ಹೇತೋ ಬಾಹುಲ್ಯಂ ಜ್ಞೇಯಂ ಪರಮ ಮುಖ್ಯತ. ಹಿಂದೆ ಮುಖ್ಯ ವೃತ್ತಿ ಬರದೇ ಇದ್ದರೆ ಪರಮ ಮುಖ್ಯವನ್ನು ಹೇಗೆ ಹೇಳ್ತಾರೆ ಅಂದರೆ ಚಶಬ್ದದಿಂದ ಅದನ್ನು ಇಟ್ಕೊಳ್ಳ್ರಿ. ತತ್ರ ಪರಮ ಮುಖ್ಯ ವೃತ್ತಿ ದ್ವೇಧಾ. ಪರಮ ಮುಖ್ಯ ವೃತ್ತಿ ಯಾರಲ್ಲಿದೆ ಹೇಳಿ? ಪರಮಾತ್ಮನಲ್ಲಿ. ಅದು 2 ವಿಧ. ಮಹಾಯೋಗ, ಮಹಾಯೋಗ ರೂಢಿಶ್ಚ ಇತಿ ಮಹಾರೂಢಿಸ್ತು ನ ಸಂಭವತಿ ಸಾ ಯೋಗಾದೇವ ಲಭ್ಯತೆ ಇತ್ಯುಕ್ತತ್ವಾತ್. ಇಲ್ಲಿ ಪರಮೇಶ್ವರನಲ್ಲಿರುವ
ಪರಮ ಮುಖ್ಯ ವೃತ್ತಿ ಎರಡು ವಿಧ. ಮಹಾಯೋಗ, ಆಮೇಲೆ ಮಹಾಯೋಗ ರೂಢಿ. ನೋಡಿ, ಇದರಲ್ಲಿ ಎರಡು ಸೇರಿದೆ, ಯೋಗ ರೂಢಿ. ಮಹಾಯೋಗ ಇಂಡಿಪೆಂಡೆಂಟ್. ಇನ್ನೊಂದು ಮಾಡ್ಬೋದಲ್ಲ, ಹೇಗೆ? ಮಹಾರೂಢಿ ಅಂತ ಮಾಡ್ಬೋದಲ್ಲ. ಅದಕ್ಕೆ ಟೀಕಾಚಾರ್ಯ ಹೇಳೋದು ಮಹಾರೂಢಿಸ್ತು ನ ಸಂಭವತಿ ಅಂತ. ಮಹಾರೂಢಿ ಅಂತ ಒಂದು ಕೆಟಗರಿ ಪರಮಾತ್ಮನಲ್ಲಿ ಇಲ್ಲ. ಯೋಗದ ಜೊತೆ ರೂಢಿ ಇದೆ ಹೊರತು ಯೋಗವನ್ನು ಬಿಟ್ಟು ರೂಢಿ ಇಲ್ಲ ಪರಮಾತ್ಮನಲ್ಲಿ. ಇದೊಂದು ಟ್ರಿಕ್ಸ್ ಇದು. ಯಾಕೆ ಅಂದರೆ, ನಾವು ಶಬ್ದವಾಚ್ಯ ಪರಮಾತ್ಮ ಅಂತ ಹೇಳೋ ಉದ್ದೇಶ ಏನು? ಆ ಶಬ್ದ ಹೇಳುವ ಗುಣ ಪರಮಾತ್ಮನಲ್ಲಿ ಸಿಗಬೇಕು ಅಂತ. ಇವಾಗ ರಾಮ ಅಂತ ನನ್ನ ಮಗನಿಗೆ ಹೆಸರಿಡ್ತೇನೆ. ರಾಮನ ಗುಣ ಅವನಲ್ಲಿದೆಯಾ? ರೂಢಿ ಆದರೆ ಆ ಗುಣ ಬರಲ್ಲ. ರೂಢಿ ಅಂದರೆ ಯಾರೊಬ್ಬರು ಹೆಸರಿಡ್ತಾನೆ ಅಂತ ಅರ್ಥ. ಹಾಗೆ ದೇವರಿಗೆ ಆ ಶಬ್ದ ರೂಢಿ ಆದರೆ ಗುಣ ಬರಲ್ಲ. ಅಂದ ಕೇವಲ ರೂಢಿ ಅನ್ನೋದು ಇಲ್ಲವೇ ಇಲ್ಲ. ರೂಢಿಯ ಜೊತೆ ಯೋಗ ಸೇರಿದರೆ ಮಾತ್ರ ಪರಮಾತ್ಮನಲ್ಲಿ ಗುಣ ಲಾಭ ಆಗತ್ತೆ. ಆದ್ದರಿಂದ ಕೇವಲ ಮಹಾಯೋಗ ಇದ್ದರೂ ಪರಮಾತ್ಮನಿಗೆ ಗುಣ ಲಾಭ ಆಗತ್ತೆ. ಮಹಾಯೋಗದ ಜೊತೆ ಮಹಾರೂಢಿ ಸೇರಿದ್ರೂ ಪರಮಾತ್ಮನಿಗೆ ಗುಣ ಲಾಭ ಆಗುತ್ತೆ. ಹಾಗೆ ಯೋಗ ಸೇರಿಕೊಂಡಿದೆ. ಬರೇ ರೂಢಿ ಸೇರಿಕೊಂಡ್ರೆ ದೇವರಿಗೆ ಏನೂ ಸಿಗಲ್ಲ. ಆದ್ದರಿಂದ ಪರಮ ಮುಖ್ಯ ವೃತ್ತಿ ಎರಡೇ, ಮಹಾಯೋಗ, ಮಹಾರೂಢಿ ಯೋಗ. ಅದೇ ಅದು ಇದೆ, ವಿದ್ಯುತ್ ರೂಢಿ ಇದೆ, ಇಂಡಿಪೆಂಡೆಂಟ್ ಅಲ್ಲ, ಅದು ಯೋಗದ ಜೊತೆ ಸೇರ್ಕೊಂಡಿರ್ತದೆ. ಅದನ್ನ ಕೇವಲ ವಿದ್ಯುತ್ ರೂಢಿ ಅನ್ನೋದು ಇಲ್ಲ. ತತ್ರ ಮಹಾಯೋಗ ಸ್ವರೂಪಮಾಹ ಪ್ರವೃತ್ತಿ ಹೇತೋರಿತಿ. ಮಹಾಯೋಗ ಅಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಪ್ರವೃತ್ತಿ ಹೇತೋರ್ಬಾಹುಲ್ಯಂ ಜ್ಞೇಯಂ ಪರಮ ಮುಖ್ಯತಾ. ಗಂಟೆ ಆಯ್ತಾ? ಎಷ್ಟಾಯಿತು? 3. ಇದನ್ನು ಮುಗಿಸೋಣ ಈ ಪ್ಯಾರ. ಪ್ರವೃತ್ತಿ ಹೇತೋ, ಶಬ್ದದ ಪ್ರಯೋಗ ಮಾಡಲಿಕ್ಕೆ ಏನು ಕಾರಣ ಇದೆಯೋ. ನಾವು ಹಿಂದೆ ನೋಡಿದ್ದೇವೆ, ಇಂದ್ರ ಶಬ್ದದ ಪ್ರಯೋಗ ಮಾಡಲಿಕ್ಕೆ ಕಾರಣ ಏನು? ಶಾಸನ ಶಕ್ತಿ. ಅದು ಬಾಹುಲ್ಯಂ, ಪೂರ್ಣ ಎಲ್ಲಿರೋದು? ಪರಮಾತ್ಮ. ಆದ್ದರಿಂದ ಅದನ್ನು ಮಹಾಯೋಗ ಅಂತ ಕರೀತೇವೆ. ನಿರ್ವಚನ ಲಭ್ಯ ಅರ್ಥ ಪ್ರವೃತ್ತಿ ಹೇತು. ನಿರ್ವಚನ ಅಂದರೆ ಎಟಿಮಾಲಜಿ. ಒಂದು ಶಬ್ದವನ್ನು ಬಿಡಿಸಿ ಏನು ಅರ್ಥವನ್ನು ಹೇಳ್ತೇವೋ ಆ ಅರ್ಥವನ್ನು ಪ್ರವೃತ್ತಿ ಹೇತು ಅಂತ ಹೇಳ್ತೇವೆ. ತಸ್ಯ ಬಾಹುಲ್ಯಂ ಅಂದರೆ ನಿರವಧಿಕತ್ವಂ, ಯದ್ಯಪಿ ಸ್ವಾತಂತ್ರ್ಯಂಚ ಅತ್ರ ವಕ್ತವ್ಯಂ ಪ್ರಕೃತತ್ವಾತ್. ಬರೇ ಆ ಪ್ರವೃತ್ತಿ ನಿಮಿತ್ತವು ನಿರವಧಿಕವಾಗಿದೆ ಅಷ್ಟೇ ಅಲ್ಲ, ಆ ಪ್ರವೃತ್ತಿ ನಿಮಿತ್ತವು ಬೇರೆಯವರಿಂದ ಬಂದಿದ್ದಲ್ಲ, ಸ್ವತಂತ್ರವಾಗಿ ಆಯುಷ್ಯನ ಶಕ್ತಿ ಇದೆ. ಅದು ಮಹಾಯೋಗಕ್ಕೆ ಕಾರಣ. ಅದನ್ನು ಹೇಳಬೇಕಾಗಿತ್ತು, ಆಚಾರ್ಯರು ಹೇಳಲಿಲ್ಲ. ಆದರೆ ತಥಾಪಿ ಅನ್ಯತರ ಮಾತ್ರೇಣ ಇತರ ವ್ಯಾವೃತ್ತಿ ಸಿದ್ಧೇಃ ಲಕ್ಷಣ ಪದಾನಾಂಚ ತನ್ಮಾತ್ರ ಪ್ರಯೋಜನತ್ವಾತ್ ನಾಭಿಹಿತಂ. ಪ್ರವೃತ್ತಿ ಹೇತು ಪೂರ್ಣವಾಗಿದ್ದರೆ ಅದನ್ನು ಮಹಾಯೋಗ ಅಂತ ಹೇಳಿದರೆ ಯಾವ ತೊಂದರೆನೂ ಇಲ್ಲ. ಸ್ವಾತಂತ್ರ್ಯ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಇಲ್ಲಿ ಲಕ್ಷಣ ಹೇಳ್ತಾ ಇದ್ದೇವೆ. ಮಹಾಯೋಗದ ಲಕ್ಷಣ ಏನು ಅಂತ. ಲಕ್ಷಣ ಹೇಳುವಾಗ ಅನಗತ್ಯವಾದ ವಿಶೇಷಣಗಳನ್ನು ಹೇಳಬಾರ್ದು. ಆದ್ದರಿಂದ ಒಂದು ವಿಶೇಷಣ ಇದ್ದರೆ ಸಾಕು, ಮಹಾಯೋಗ ಅವನಲ್ಲಿದೆ, ಬೇರೆಯವರಲ್ಲಿ ಇಲ್ಲ. ಆದ್ದರಿಂದ ಒಂದನ್ನು ಮಾತ್ರ ಆಚಾರ್ಯ ಹೇಳಿದ್ದಾರೆ, ಇನ್ನೊಂದನ್ನು ಇಟ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ. ಪರಮ ಮುಖ್ಯತಾ ಇತಿ ಜ್ಞೇಯಂ ಇತಿ ಯೋಜನಾ. ಪರಮ ಮುಖ್ಯತಾ ನಿಲ್ಲಿಸಿದ್ದಾರೆ, ಇತಿ ಜ್ಞೇಯಂ ಸೇರಿಸ್ಕೊಳ್ಳಿ. ನನು ಬಾಹುಲ್ಯಂ ಪ್ರವೃತ್ತಿ ಹೇತೋ ಧರ್ಮ ಬಹುಲ ಪ್ರವೃತ್ತಿ ಹೇತು ಮತ್ವಂಚ ಅಭಿಧೇಯಸ್ಯ ಪರಮ ಮುಖ್ಯತಾತು
ಶಬ್ದಧರ್ಮ ತತ್ಕಥಂ ಸಾಮಾನಾಧಿಕರಣ್ಯಂ ನೈಷ ದೋಷಃ ಉಪಚರಿತತ್ವಾತ್ ನಿರವಧಿಕಂ ಸ್ವತಂತ್ರಂ ವಾ ಪ್ರವೃತ್ತಿಹೇತುಂ ಅಪೇಕ್ಷಾ ಯಾ ಶಬ್ದವೃತ್ತಿ ಸಾ ಪರಮಮುಖ್ಯತಾ ಮಹಾಯೋಗಲಕ್ಷಣಾ ಜ್ಞಾತವ್ಯಾ ಇತಿ ತಾತ್ಪರ್ಯಾರ್ಥಃ. ನೋಡಿ, ಇಲ್ಲೊಂದು ತಾಂತ್ರಿಕವಾಗಿ ದೋಷ ಇದೆ ತರ್ಕದ ದೃಷ್ಟಿಯಿಂದ. ಪ್ರವೃತ್ತಿ ಹೇತು ಬಾಹುಲ್ಯ ಇದ್ದರೆ, ಪ್ರವೃತ್ತಿ ಹೇತು ಐಶ್ವರ್ಯ, ಅದು ನಿರವಧಿಕವಾಗಿದ್ದರೆ ಆ ವೃತ್ತಿಯನ್ನು ಮಹಾಯೋಗ ಅಂತ ಕರಿತೀವಿ. ವೃತ್ತಿ ಅಂದರೆ ಶಕ್ತಿ. ಆ ಶಕ್ತಿ ಎಲ್ಲಿರೋದು? ಯಾವುದರ ಪ್ರಾಪರ್ಟಿ? ಶಬ್ದದ ಪ್ರಾಪರ್ಟಿ. ಇಂದ್ರ ಶಬ್ದದ ವೃತ್ತಿ ಅಂತೇಳಿ. ಇಂದ್ರ ಶಬ್ದದಲ್ಲಿ ಶಕ್ತಿ ಇದೆ. ಪರಮಾತ್ಮನನ್ನು ತಿಳಿಸಿಕೊಡುವ ಶಕ್ತಿ ಇಂದ್ರ ಶಬ್ದದಲ್ಲಿದೆ. ಹಾಗಾದರೆ ವೃತ್ತಿ ಅನ್ನೋದು ಯಾವುದರ ಧರ್ಮ? ಪದದ ಧರ್ಮ. ಈ ನಿರವಧಿಕ ಐಶ್ವರ್ಯ, ಇಂದ್ರ ಶಬ್ದದ ಅರ್ಥ ನಿರವಧಿಕ ಐಶ್ವರ್ಯ ಎಲ್ಲಿದೆ? ದೇವರಲ್ಲಿದೆ. ಶಬ್ದದಲ್ಲಿದೆಯಾ? ಅಂದರೆ ನೀವು ಶಬ್ದವನ್ನು ಡಿಫೈನ್ ಮಾಡುವಾಗ ಆ ಡೆಫಿನೇಷನ್ ಇರೋದು ಅರ್ಥದಲ್ಲಿ. ನಿರವಧಿಕ ಐಶ್ವರ್ಯ ದೇವರಲ್ಲಿದೆ, ಮುಖ್ಯ ವೃತ್ತಿ ಶಬ್ದದಲ್ಲಿದೆ. ಡಿಫೈನ್ ಮಾಡುವ ವಸ್ತುವಿನಲ್ಲಿ ಆ ಲಕ್ಷಣವೇ ಇಲ್ವಲ್ಲ ಅಂತ ಒಂದು ಅಬ್ಜೆಕ್ಷನ್. ಹೌದು, ಅದು ಔಪಚಾರಿಕ ಪ್ರಯೋಗ. ಅದಕ್ಕೆ ತಾತ್ಪರ್ಯಾರ್ಥ ಹೀಗೆ: ಯಾವ ಶಬ್ದವು ತನ್ನ ಪ್ರವೃತ್ತಿ ನಿಮಿತ್ತವಾದ ಅರ್ಥ ನಿರವಧಿಕವಾಗಿ ಇರೋ ಕಾರಣದಿಂದ ಅರ್ಥವನ್ನು ಹೇಳ್ತದೋ ಆ ಶಬ್ದ ಮಹಾಯೋಗ ವೃತ್ತಿ ಉಳ್ಳದ್ದು. ಹೀಗೆ ಮಾಡಿದಾಗ ಬಂತು ನೋಡಿ. ಯಾವ ಶಬ್ದವು ಇಲ್ಲಿ ಶುರು ಮಾಡಿದ್ದೇವೆ. ಪ್ರಯೋಗ ಮಾಡಬೇಕಾದರೆ ತನ್ನ ಪ್ರವೃತ್ತಿ ನಿಮಿತ್ತ ನಿರವಧಿಕವಾಗಿ ಇದ್ದು ಆ ಶಬ್ದವನ್ನು ಪ್ರಯೋಗ ಮಾಡ್ತೇವೋ ಆ ಶಬ್ದದಲ್ಲಿ ಮಹಾಯೋಗ ಎಂಬ ವೃತ್ತಿ ಇರ್ತದೆ. ಇವಾಗ ಡಿಫೈನ್ ಯಾವುದು ಮಾಡ್ತೇವೋ ಅಲ್ಲೇ ತಂದು ನಿಲ್ಲಿಸಿದೆವು ನಾವು. ಹೀಗೆ ಆ ಮೂಲಕ್ಕೆ ಅರ್ಥ ತೆಗೆದುಕೊಳ್ಳಿ ಅಂತ. ಮತ್ತೆ ಕೇಳಿದರೆ ನಿರವಧಿಕ ಅಂದರೆ ಅನ್ಲಿಮಿಟೆಡ್ ಅಂತ ಅರ್ಥ. ದೇವರಲ್ಲಿ ಈಶನ ಶಕ್ತಿ, ಅದಕ್ಕೊಂದು ಲಿಮಿಟೇಷನ್ ಇಲ್ಲ, ಅನ್ಲಿಮಿಟೆಡ್ ಈಶನ ಶಕ್ತಿ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ಯಾಹ್ನ 3 ಗಂಟೆಗೆ.